ಏಕಾಏಕಿಯಾಗಿ ಒಂದು ದೇವಸ್ಥಾನದಿಂದ ನಿಗೂಢವಾಗಿ ಶಬ್ದ ಕೇಳಿ ಬರ್ತಾ ಇದ್ರೆ ಹೇಗಿರುತ್ತೆ ಪರಿಸ್ಥಿತಿ? ಭಯಭೀತರಾಗ್ಬಿಡ್ತಾರೆ. ಯಾವ್ದಾದ್ರು ಖಾಲಿ ಮನೆ ಅಂತ ಆಗಿದ್ದಿದ್ರೆ ಅಲ್ಲಿ ಅಯ್ಯೋ ದೆವ್ವಾಗಿವ್ವ ಅಂತ ಹೇಳಿ ಜನ ಆಲ್ಮೋಸ್ಟ್ ಅಲ್ಲಿ ಅದಕ್ಕೆ ಫಿಕ್ಸ್ ಆಗ್ಬಿಡ್ತಾರೆ. ಬಟ್ ದೇವಸ್ಥಾನದಿಂದ ಈ ಶಬ್ದ ಕೇಳ್ತಾ ಇದೆ ಅಂತಂದಾಗ ಹೇಗಿರಬಾರ್ದು ಪರಿಸ್ಥಿತಿ? ಅಲ್ಲೂ ಅದೇ ರೀತಿಯಾಗಿ ಭಯಭೀತರ ಏನು ಎಲ್ಲಿ ಆಗಿದೆ ಇದೆ ಅನ್ನುವಂಥದ್ದನ್ನ ನೋಡೋಣ. ಸೊ ನಿಗೂಢ ಶಬ್ದ ಇಡೀ ಗ್ರಾಮವೇ ಈಗ ಬೆಚ್ಚಿ ಬಿದ್ದಿದೆ. ದೇವರ ಸನ್ನಿಧಿಯಲ್ಲಿ ಏನಿದು ವಿಸ್ಮಯ? ಆಂಜನೇಯ ದೇವಸ್ಥಾನದಿಂದ ಕೇಳಿ ಬರ್ತಾ ಇರುವಂತಹ ನಾದ ಇದು. ಗದಗ ಜಿಲ್ಲೆ ಕೊರ್ಲಹಳ್ಳಿ ಗ್ರಾಮದಲ್ಲಿ ವಿಸ್ಮಯ. ಮಾಯಮ್ಮ ದುರ್ಗಮ್ಮ ದೇವರನ್ನ ಇರಿಸಿದಂತ ಜಾಗದಲ್ಲಿ ಈ ಶಬ್ದ ಕೇಳಿ ಬರ್ತಾ ಇದೆ. ನಿಗೂಢ ಶಬ್ದದಿಂದ ಗ್ರಾಮಸ್ಥರಲ್ಲಿ ಒಂದು ರೀತಿಯಾದಂತಹ ಆತಂಕ ಮನೆ ಮಾಡಿದೆ. ಇಡೀ ಗ್ರಾಮವೇ ಒಂದು ರೀತಿಯಾಗಿ ಬೆಚ್ಚಿ ಬಿದ್ದಿದೆ. ಸೊ ಆ ಥರ ಶಬ್ದ ಕೇಳಿ ಬರೋದಾದ್ರೆ ಯಾರಾದರೂ ರೆಕಾರ್ಡ್ ಮಾಡಬೇಕಲ್ವ? ಈಗಿನ ಟೆಕ್ನಾಲಜಿಗಳಲ್ಲಿ ಎಲ್ಲಾದರೂ ಒಂದು ಕಡೆಗೆ ಆದರೂ ರೆಕಾರ್ಡ್ ಆಗಬೇಕು. ಬರೀ ಕಿವಿಗಷ್ಟೇ ಕೇಳಿಸುತ್ತೆ, ಮೊಬೈಲಲ್ಲಿ ಯಾವುದು ರೆಕಾರ್ಡ್ ಆಗಲ್ಲ ಅಂತಂದರೆ ಹೇಗೆ? ಯಾರಾದರೂ ರೆಕಾರ್ಡ್ ಮಾಡಬೇಕಾಗಿತ್ತು. ಸೊ ಈಗ ಒಂದು ರೀತಿಯಾಗಿ ಯಾವುದೋ ಮನೆಯಲ್ಲಿ ಆ ಶಬ್ದ ಕೇಳ್ತಾ ಇದೆ ಅಂತಂದ್ರೆ ಭಯ ಪಡಬೇಕಪ್ಪ. ದೇವಸ್ಥಾನದಲ್ಲಿ ಆ ಶಬ್ದ ಕೇಳ್ತಾ ಇದೆ ಅಂತಂದರೆ ನಂಬಿಕೆಗೆ ತಕ್ಕಂತೆ ದೇವ್ರು ಓಡಾಡ್ತಾ ಇರಬೇಕು ಅಂತ ಅನ್ಕೊಳ್ಬೇಕು. ಯಾಕೆ ಅನ್ಕೊಳ್ಳೋದಿಲ್ಲ? ದೆವ್ವ ಮಾತ್ರ ಓಡಾಡುತ್ತೆ, ದೇವ್ರು ಓಡಾಡಲ್ವಾ? ಯಾರು ಬಂದಿದೆ? ಕೆಲ ದಿನದ ಹಿಂದೆ ಮಾಯಮ್ಮ ದುರ್ಗಮ್ಮ ದೇವಸ್ಥಾನಕ್ಕೆ ಬೆಂಕಿ ಬಿದ್ದಿತ್ತಂತೆ. ಬೆಂಕಿ ಹೊತ್ತಿದ್ದ ಕಾರಣ ವಿರೂಪಗೊಂಡಿದ್ದು ದೇವಿ ಮೂರ್ತಿ. ಆಂಜನೇಯ ದೇಗುಲಕ್ಕೆ ಸ್ಥಳಾಂತರಗೊಳಿಸಲಾಗಿತ್ತು ವಿರೂಪ ಮೂರ್ತಿಯನ್ನ. ಸ್ಥಳಾಂತರದ ಬಳಿಕ ಪ್ರತಿ ದಿನವೂ ಕೂಡ ಈ ಸದ್ದು ಕೇಳಿ ಬರ್ತಾ ಇದೆ ಅಂತೆ. ಸೊ ಹಾಗಾಗಿ ಸ್ಥಳೀಯರಲ್ಲಿ ಒಂದಿಷ್ಟು ಆತಂಕ ಮನೆ ಮಾಡ್ಬಿಟ್ಟಿದೆ. ಏನಾದ್ರು ಶಬ್ದ ಕೇಳಿಸುತ್ತಾ? ನಮ್ಮ ಕ್ಯಾಮ್ರಾದಲ್ಲಿ ಏನಾದ್ರು ಸೆರೆ ಆಗಿದೆಯಾ ನೋಡೋಣ ಒಂದ್ಸಲ, ಏನಾದರೂ ಇದೆಯಾ ಅಥವಾ ಇಲ್ವಾ ಅಂತ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಆದರೆ ಮತ್ತೊಂದು ಗದಗ ಜಿಲ್ಲೆ ಮುಂಡ್ರಿ ತಾಲೂಕು ಕೊರಳಹಳ್ಳಿ ಗ್ರಾಮದಲ್ಲಿ ಈಗ ಮತ್ತೊಂದು ವಿಸ್ಮಯ ಘಟನೆ ನಡೆದಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಭಾಳಷ್ಟು ಕುತೂಹಲ ಉಂಟನ್ನು ಮಾಡಿರುವಂಥದ್ದು ಇದು ಕೊರಳಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನ. ಈ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಮಾಯಮ್ಮ ಮತ್ತು ದುರ್ಗಮ್ಮ ದೇವಿಯ ಮೂರ್ತಿಯನ್ನು ಜಾತ್ರಾ ಸಂಬಂಧವಾಗಿ ಮೂರ್ತಿಯನ್ನು ತಂದಿಡಲಾಗಿದೆ. ಆದರೆ ಗೆಜ್ಜೆಯ ನಾದ ಕೇಳ್ತಾರ ಹಿನ್ನೆಲೆಯಲ್ಲಿ ಗ್ರಾಮದ ಮತ್ತು ಜಿಲ್ಲೆಯ ಜನರಿಗೆ ಒಂದು ರೀತಿ ವಿಸ್ಮಯ ಉಂಟಾಗಿದೆ ಅಂತ ಹೇಳ್ಬೋದು. ನಾನು ದೃಶ್ಯದಲ್ಲಿ ತೋರಿಸುವಂಥ ಕೆಲಸ ಮಾಡ್ತೀನಿ. ಅಂದರೆ ಗೆಜ್ಜೆಯ ನಾದವನ್ನು ಈ ರೀತಿಯಾದಂಥ ಕಿವಿ ಕೊಟ್ಟು ಕೇಳುವಂತಹ ಬೇರೆ ಬೇರೆ ಭಾಗದ ಜನರು ಕೂಡ ಆಗಮಿಸಿ ಗೆಜ್ಜೆಯ ನಾದವನ್ನು ಕೇಳುವಂತಹ ವಿಸ್ಮಯ ಘಟನೆಯನ್ನು ನೋಡಲಿಕ್ಕೆ ಭಾಳಷ್ಟು ಜನರು ಬರುವಂಥದ್ದು. ಅಂದರೆ ಕಳೆದ 5-6 ವರ್ಷಗಳ ಹಿಂದೆ ಮಾಯಮ್ಮ ಮತ್ತು ದುರ್ಗಮ್ಮನ ಜಾತ್ರೆಯನ್ನು ಮಾಡಿದ್ರು. ಅದು ಕೆಲವು ವರ್ಷಗಳ ಹಿಂದೆ ಬಿಟ್ಟಿದ್ರು. ಆ ಕಾರಣಕ್ಕಾಗಿ ಮಾಯಮ್ಮ ದೇವಸ್ಥಾನ ಮತ್ತು ದುರ್ಗಮ್ಮ ಮೂರ್ತಿಗಳ ಬಣ್ಣವನ್ನು ಹಚ್ಚಲಿಕ್ಕೆ ಮೂರ್ತಿಗಳನ್ನು ತಂದಿಟ್ಟಿರುವಂಥದ್ದು. 2 ದಿನಗಳಿಂದ ಕೂಡ ನಿರಂತರವಾಗಿ ಗೆಜ್ಜೆಯ ನಾದ ಕೇಳ್ತಾರ ಹಿನ್ನೆಲೆಯಲ್ಲಿ ಭಾಳಷ್ಟು ಕುತೂಹಲವನ್ನು ಗ್ರಾಮಸ್ಥರಿಗೆ ಉಂಟು ಮಾಡಿರುವಂಥದ್ದು. ಹೀಗಾಗಿ ಜಾತ್ರೆಯ ವಿಶೇಷ ಕಾರ್ಯಕ್ರಮಕ್ಕಾಗಿ ಭಾಳಷ್ಟು ಸಮಸ್ಯೆ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಈಗ ಫೆಬ್ರವರಿ 2ರಂದು ಜಾತ್ರೆಯನ್ನು ಮಾಡಲಿಕ್ಕೆ ಆಯೋಜನೆಯನ್ನು ಮಾಡಿರುವಂಥದ್ದು. ಹೀಗೆ ಗ್ರಾಮದ ಎಲ್ಲ ಜನರು ಕೂಡ ಬಂದು ಗೆಜ್ಜೆಯ ನಾದವನ್ನು ಕೇಳಲಿಕ್ಕೆ ಬಂದಿರುವಂಥದ್ದು. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವರನ್ನು ಮಾತನಾಡಿಸುವಂತಹ ಕೆಲಸ ಮಾಡ್ತೀನಿ. ಸರ್, ಯಾವಾಗಿಂದ ಈ ಗೆಜ್ಜೆ ನಾದ ಬರ್ತಾ ಇದೆ? ನಿಮಗೆ ಕೇಳಿದ್ರಲ್ಲ, ಏನು ಅನ್ನಿಸ್ತಾ ಇದೆ ಸರ್? ಸರ್, ನಮಗೇನು ಸರ ಶುಕ್ರವಾರ ಬೆಳಗ್ಗೆ 8-9 ಗಂಟೆಗೆ ಸಣ್ಣ ಸಣ್ಣ ಹುಡುಗರು ಗುಡಿ ದೇವಸ್ಥಾನ ಕುಂದ್ರ ಸಂಬಂಧ ಅಲ್ಲಿ ನಮಗೆ ಶಬ್ದನಾದ ಬರುತ್ತೆ ಅಂದ್ಕೊಳ್ಳಿ. ನಾವು ನಂಬಿದ್ದಿಲ್ಲ ಸರ್, ಯಾಕಂದ್ರೆ ಸಣ್ಣ ಮಕ್ಕಳು ಹೇಳ್ತಾವೆ ಬೇಡ ಅಂತೇಳಿ. ಮತ್ತು ನಾವು ಗ್ರಾಮಸ್ಥರು ಒಂದು ಸ್ವಲ್ಪ ಯಜಮಾನರು 4 ಮಂದಿ ಕೂಡಿ ಇದನ್ನು ಕರೆಯುವ ಸುಳ್ಳು ಅಂತೇಳಿ ನಾವು ಪ್ರಶ್ನೆ ಮಾಡೋಕೆ ಇಲ್ಲೊಬ್ಬ ಆ ದೇವರ ಆರಾಧಕರೊಬ್ಬರು ಬಡಿಗೇರ್ ಅಂತ ಅದಲ್ರಿ, ಅವ್ರು ಕರೆಸಿದ್ವಿ. ನಾವು ಅವ್ರನ್ನ ಕರೆಸಿಗಳೇ ಅವ್ರ ಮೈಯಾಗ ಬಂದಾಕಿ ಸ್ವಲ್ಪ ಅವತಾರ ತಾಳಿ, ಇಲ್ಲ ನಾನೇ ಇದು ಶಬ್ದ ಮಾಡೋದು, ನಾನೇ ಇದು ಮಾಡೋದು, ನಾನು ಜಾತ್ರೆ ಮಾಡೋದು ಮುಂದೆ ಎಲ್ಲಮ್ಮ ದೇವಸ್ಥಾನ ಜಾತ್ರೆಯನ್ನು ಸ್ವಲ್ಪ ಹಿಂದಿಟ್ಟು ನನಗೆ ಬಣ್ಣದ ಕೊಡಿಸಿ ಆಕಿದ್ದು ನನಗೆ ಕೂಡೆ ಮಾಡಿರಿ, ಅಲ್ಲಿದ್ರೊಳಗೆ ನನಗೆ ಇದೆಲ್ಲ ಮಾಡಬೇಡ್ರಿ ಅಂತ ತಾಯಿ ಅಪ್ಪಣೆ ಕೊಟ್ಟಿದ್ದು ನಮ್ಗೆ ಸ್ವಲ್ಪ ಗ್ರಾಮಸ್ಥರು ಕೂಡಿ ಅದನ್ನು ಆ ಜಾತ್ರೆಯನ್ನು ತಡೆ ಹಿಡಿದ್ವಿ ಸರ್. ತಡೆದ್ವಿ. ಮತ್ತು ನಾವು ಮತ್ತೆ ಏನು ಬೇಡಿಕೆ ಅಂತ ಕೇಳಿದ್ವಿ.
ಇಲ್ಲ ನಾನು ಹಿಂಗೆ ನಿಮಗೆ ಊರ ಮ್ಯಾಗ ಸ್ವಲ್ಪ ಭಾಳ ಸಮಸ್ಯೆ ಆಗಿತ್ತು ಇದನ್ನು ನಾನು ಹಾಕ್ಯಂದಿನಿ ಇನ್ನು ಮ್ಯಾಗ ನನ್ನನ್ನು ಪೂರ್ತಿ ನಾನು ಇದು ಮಾಡ್ಕೊಂಡು ಹೋಗಿ ನೀವೆಲ್ಲರ ಗ್ರಾಮಸ್ಥರು ಸರಿಸಿ ನನಗೆ ನೋಡ್ಕೊಂಡು ಹೋದ್ರೆ ನಿಮ್ಗೆಲ್ಲರೂ ಒಳ್ಳೇದು ಮಾಡ್ತೀನಿ, ನನಗೆ ಅಲ್ಲಿ ಮಟ್ಟ ನಿಮಗೆ ಇದು ಮಾಡ್ತೀನಿ ಅಂತ ಹೇಳ್ಕೊಳ್ಳಿ ನಾವು ಎಲ್ಲ ಗ್ರಾಮಸ್ಥರು ಕೂಡಿ ಕಿಂದಾಳ ಗ್ರಾಮ ಸರ್, ಕೊಪ್ಪಳ ತಾಲೂಕು ಜಿಲ್ಲೆದಾಗ ಅವ್ರನ್ನ ಕರ್ಸಕ್ಕೆ ಹೇಳಿವಿ ಸರ್. ಅವ್ರನ್ನ ಕರೆಸಿ ಬಣ್ಣ ಕೊಡಿಸಿ ಆ ತಾಯಿ ಜಾತ್ರೆಯನ್ನು ಹಮ್ಕೋಬೇಕಂತ ನಾವು ಊರಿನವ್ರಿಗೆಲ್ಲ ಕೂಡಿ ಮಾತಾಡಿದೀವಿ ಸರ್. ಸರ್ ಈಗ 3 ದಿನದಿಂದ ಕೇಳ್ತಾ ಇದ್ದಾರಲ್ಲ, ಒಂದು ರೀತಿ ವಿಸ್ಮಯ ಆಗ್ತಾ ಇದೆಯಲ್ಲ? ಹಾಂ ಸರ್, ಸ್ವಲ್ಪ ಇಸ್ಮೆ ಆಗುತ್ತೆ ಸರ್. ಯಾಕಂದ್ರೆ ಇದು ತಡೆ ಹಿಡಿತದೆ, ಹೌದು ಅಲ್ಲ, ಜನರಿಗೆ ಜನರಿಗೆ ಪಬ್ಲಿಕ್ ಮಾಡೋ ಸಮಸ್ಯೆ ಆಗುತ್ತಲ್ಲ ಸರ್. ಅದ್ರ ಸಂಬಂಧ ಈಗ ಪೂರ್ತಿ ಜನರಿಗೆ ಮನವರಿಗೆ ಆಗೋ ಮಟ್ಟ ಗೊತ್ತಾಗಬಾರಲ್ಲ ಸರ್. ಅದ್ರ